ನಾಳೆಯಿಂದಲೇ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ಗೆ 28ನೇ ಕಂತು ಹಣ ಜಮೆ ಆಗೋದಕ್ಕೆ ಶುರುವಾಗಬಹುದು ವೀಕ್ಷಕರೇ. ಹೌದು, 28ನೇ ಕಂತು ಹಣ ಬಿಡುಗಡೆಗೆ ಕ್ಷಣಗಣನೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಇನ್ನು ಗೃಹಲಕ್ಷ್ಮಿಯರಿಗೆ ಹೊಸ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ. ಬಾಕಿ ಕಂತು ಹಣ ಬಿಡುಗಡೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿರುವಂತದ್ದು. ಇನ್ನು ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೆ ಬಿಪಿಎಲ್ ಇರ್ಲಿ ಎಪಿಎಲ್ ಇರ್ಲಿ ವೀಕ್ಷಕರೇ, ನಿಮಗೆ ಎರಡು ದೊಡ್ಡ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಈಗ ತಾನೇ ರಾಜ್ಯ ಸರ್ಕಾರದಿಂದ ಎಲ್ಲರಿಗೂ ಕೂಡ ಬಿಪಿಎಲ್ ಕಾರ್ಡ್ ಇದ್ದ ಮತ್ತು ಎಪಿಎಲ್ ಕಾರ್ಡ್ ಇದ್ದ ರೇಷನ್ ಕಾರ್ಡ್ ಗ್ರಾಹಕರಿಗೆ ಬಂಪರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇನ್ನು ಕೇಂದ್ರ ಸರ್ಕಾರದಿಂದಲೂ ಕೂಡ ಸಿಹಿ ಸುದ್ದಿ ಬಂದಿದೆ ಅನ್ನ ಬಗ್ಗೆ ಫಲಾನುಭವಿಗಳಿಗೆ. ಇನ್ನು ಈ ಒಂದು ಯುದ್ಧ ಮತ್ತಷ್ಟು ಮುಂದುವರೆದರೆ ಮುಂದಿನ ತಿಂಗಳು ತುಂಬಾ ಕಷ್ಟವಾಗಲಿದೆ ಅಂತ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ. ಹೌದು ವೀಕ್ಷಕರೇ, ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ತೊಂದರೆ ಆಗಬಹುದು. ಕೊರೋನಾ ರೀತಿ ಪರಿಸ್ಥಿತಿ ನಿರ್ವಹಣೆಗೆ ಯುದ್ಧ ಎಫೆಕ್ಟ್ ತಗ್ಗಿಸಲು ಅಗತ್ಯ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನರೇಂದ್ರ ಮೋದಿಜಿ ಅವರು ಸರ್ವ ಪಕ್ಷ ಮೀಟಿಂಗ್ ಕೂಡ ಕರೆದಿದ್ದಾರೆ. ಮತ್ತೆ ಕೋವಿಡ್ ಕಾಲಕ್ಕೆ ಇದನ್ನ ಹೋಲಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ನೀವು ಕೂಡ ಗ್ಯಾಸ್ ಸಿಲಿಂಡರ್ ಹೊಂದಿದ್ರೆ ಹೊಸ ನಿಯಮಗಳು ಈಗ ಶುರುವಾಗ್ತಾ ಇದ್ದಾವೆ. ಹೌದು, ಗೃಹ ಬಳಕೆ ಆಗಿರಬಹುದು, ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಹೊಸ ರೂಲ್ಸ್ ಗಳನ್ನ ತಿಳ್ಕೊಳ್ಳಿ. ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಒಂದು ಹೊಸ ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಬಂದಿರುವಂತದ್ದು ವೀಕ್ಷಕರೇ. ಹೀಗಾಗಿ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗ್ಗೆನೂ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಇನ್ನು ಬಂಗಾರ ಮತ್ತು ಬೆಳ್ಳಿ ಬೆಲೆ ಖರೀದಿ ಮಾಡೋದಕ್ಕೆ ಇದು ಒಂದು ಸಿಹಿ ಸುದ್ದಿ ಬರಬಹುದು. ಅಂದ್ರೆ ಈಗ ಮತ್ತೊಂದು ಸುವರ್ಣ ಅವಕಾಶ ನಿಮಗೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತಷ್ಟು ಇಳಿಕೆ ಆಗೋ ಮುನ್ಸೂಚನೆ ಕಾಣ್ತಾ ಇದೆ ಬಂಗಾರ ಮತ್ತು ಬೆಳ್ಳಿ ಬೆಲೆ. ಹಾಗಾದ್ರೆ ವೀಕ್ಷಕರೇ, ಇವತ್ತಿನ ಬಂಗಾರ ಮತ್ತು ಬೆಳ್ಳಿ ದರ ಎಷ್ಟು ಇಳಿಕೆ ಆಗಿದೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲಿಗೆ ಈ ಒಂದು ವಿಡಿಯೋ ಗೃಹಲಕ್ಷ್ಮಿ ಯೋಜನೆಯಿಂದ ಶುರು ಮಾಡೋಣ. ಗೃಹಲಕ್ಷ್ಮಿಯರಿಗೆ ಈಗ 28ನೇ ಕಂತು ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು 27ನೇ ಕಂತು ಹಣದ ಬಗ್ಗೆ ಮತ್ತು ಬಾಕಿ ಕಂತಿನ ಬಗ್ಗೆನೂ ಕೂಡ ಅಪ್ಡೇಟ್ ಬಂದಿದೆ. ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೂ ವೀಕ್ಷಕರೇ, ನಿಮಗೂ ಕೂಡ 27ನೇ ಕಂತು ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ಬೇಗನೆ ಕಮೆಂಟ್ ಮಾಡಿ. ಎದಕ್ಕಂದ್ರೆ 27ನೇ ಕಂತು ಹಣ ಜಮೆ ಆಗಿದೆ ಅಂತ ಸರ್ಕಾರದಿಂದ ಅಧಿಕೃತವಾಗಿ ಘೋಷಣೆ ಆಗಿದೆ. ಈಗ 28ನೇ ಕಂತಿನ ಹಣ ಸರದಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ ವೀಕ್ಷಕರೇ. ಹಾಗಾದ್ರೆ ಬನ್ನಿ ಒಂದೊಂದಾಗಿ ಮಾಹಿತಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ ಇನ್ನು 2 ದಿನದಲ್ಲಿ ಬಾಕಿ ಕಂತು ಪಾವತಿ ಮಾಡಲಾಗುತ್ತೆ. ಅಂದ್ರೆ ಒಟ್ಟು 27ನೇ ಕಂತು ಈಗಾಗಲೇ ಜಮೆ ಆಗಿದೆ. ಹೌದು ವೀಕ್ಷಕರೇ, 25ರ ಡಿಸೆಂಬರ್ 2025ರ ಡಿಸೆಂಬರ್ ಮಾಸದವರೆಗೂ 27 ಕಂತುಗಳಲ್ಲಿ ಪಾವತಿ ಮಾಡಲಾಗಿದೆ ಅಂತ ಈಗಾಗಲೇ ಒಂದು ಘೋಷಣೆ ಮಾಡಲಾಗಿದೆ. ಇನ್ನು 28ನೇ ಕಂತು ಜನವರಿ ತಿಂಗಳದ್ದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 2 ದಿನದಲ್ಲಿ ಬಾಕಿ ಪಾವತಿ ಮಾಡ್ತೀವಿ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಹೌದು, ಈಗ 28ನೇ ಕಂತು ಇದು ಒಂದು ಜನವರಿ ತಿಂಗಳದ್ದು ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. 2 ದಿನಗಳಲ್ಲಿ ಪಾವತಿ ಮಾಡ್ತೀವಿ ಅಂತ ಯೋಜನೆಯ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಕೆ ರಾಜು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಸಂಯುಕ್ತ ಕರ್ನಾಟಕದಲ್ಲಿ ಈ ಒಂದು ಪೋಸ್ಟ್ ಕೂಡ ಬಿಡುಗಡೆ ಮಾಡಲಾಗಿದೆ. ಗೃಹಲಕ್ಷ್ಮಿ ಯೋಜನೆಯ ಮೃತರ ಹೆಸರು ಬಿಡಿ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಫಲಾನುಭವಿಗಳ ಪಟ್ಟಿಯನ್ನ ಮರುಪರಿಶೀಲನೆ ಮಾಡಲು ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರು ರಾಜು ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಫಲಾನುಭವಿಗಳ ಪಟ್ಟಿಯಲ್ಲಿ ಮೃತರಾದ ಮಹಿಳೆಯರ ಹೆಸರುಗಳನ್ನ ಕೈ ಬಿಡಬೇಕು ಅಂತ ಕ್ರಮ ವಹಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕೆ ರಾಜು ಅವರು ತಿಳಿಸಿದ್ದಾರೆ. ಇದರ ಅರ್ಥ, ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಜಾಯಿನ್ ಆದ ಬಳಿಕ ಯಾರೆಲ್ಲ ಮೃತಪಟ್ಟಿದ್ದಾರೆ ಅವರ ಹೆಸರನ್ನ ಸ್ವಯಂ ಪ್ರೇರಿತವಾಗಿ ಕುಟುಂಬದವರು ತೆಗೆಸಬೇಕು. ಅಂದ್ರೆ ನೀವು ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ಹೋಗ್ಬಿಟ್ಟು ಹೆಸರನ್ನ ರಿಮೂವ್ ಅನ್ನ ಮಾಡಬೇಕು. ಇನ್ನು ಯಾರಾದ್ರೂ ಬೇರೆಯವರು ಈ ಒಂದು ಯೋಜನೆಗೆ ಮತ್ತೆ ಅರ್ಜಿ ಹಾಕ್ಬೇಕಂದ್ರೆ ನೆಕ್ಸ್ಟ್ ಯಜಮಾನಿ ಯಾರು ಇರ್ತಾರೋ ನೋಡಿ, ಅವ್ರು ಹೊಸದಾಗಿ ಮತ್ತೊಮ್ಮೆ ಅರ್ಜಿಯನ್ನ ಹಾಕ್ಬೇಕು. ರೇಷನ್ ಕಾರ್ಡ್ ಮೇಲೆ ಯಾರು ಯಜಮಾನಿ ಸ್ಥಾನ ಇರ್ತಾರೋ ನೋಡಿ, ಅವರು ಮತ್ತೊಮ್ಮೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬಹುದು. ಗೃಹಲಕ್ಷ್ಮಿ ಯೋಜನೆ ಇನ್ನೂ ಕೂಡ ಅರ್ಜಿ ಓಪನ್ ಇದೆ. ಯಾರು ಬೇಕಾದ್ರೂ ಕೂಡ ಅರ್ಜಿ ಹಾಕ್ಬಿಟ್ಟು ಹಣವನ್ನ ಈಗಲೂ ಕೂಡ ಪಡ್ಕೋಬಹುದು. ಹೀಗಾಗಿ ವೀಕ್ಷಕರೇ, ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಜಾಯಿನ್ ಆಗಿಲ್ಲ ನೋಡಿ, ಅವರು ಬೇಗನೆ ಜಾಯಿನ್ ಆಗಿ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಇನ್ ಮುಂದೆ ನಿಮ್ಮ ಅಕೌಂಟ್ಗೆ ಬರ್ತಾ ಇರುತ್ತೆ. ಈಗಾಗಲೇ ಬಜೆಟ್ ನಲ್ಲಿ 28,608 ಕೋಟಿ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿ ಯೋಜನೆಗೆ ಅಂತ ಮೀಸಲಿಡಲಾಗಿದೆ. ಇನ್ ಮುಂದೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರ್ತಾನೆ ಇರುತ್ತೆ. ಈಗ 28ನೇ ಕಂತು ಹಣ ಕೂಡ ಇನ್ನು 2 ದಿನದಲ್ಲಿ ಬಿಡುಗಡೆ ಆಗುವ ನಿರೀಕ್ಷೆ ಇದೆ ವೀಕ್ಷಕರೇ. ಹೌದು, ಏಪ್ರಿಲ್ ಮೊದಲ ವಾರದಲ್ಲಿ ಮತ್ತೆ 28ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲಾ ಒಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಅಕೌಂಟ್ಗೆ ಜಮೆ ಆಗಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಾಕಿ ಕಂತು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಕೂಡ ಬಿಡುಗಡೆ ಮಾಡಿದ್ದೇವೆ. ಹೋದ ವರ್ಷದ 2025ರ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟು 5,000 ಕೋಟಿ ರೂಪಾಯಿ ಹಣವನ್ನು ಕೂಡ ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಮಾಡಿದ್ದೇವೆ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಈ ಒಂದು ಯೋಜನೆ ಅಡಿ ಹಣ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಕೂಡ
ಕೇಂದ್ರ ಸರ್ಕಾರ, ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ, ಇಡಿ ಅವರು ಸುಮ್ಮನೆ ಇರ್ತಾರಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹೌದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಂದ ಒಂದು ಮಾಹಿತಿ ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಪ್ರತಿಯೊಂದು ಹಣವೂ ಕೂಡ ಹಾಕಿದ್ದೇವೆ ಅಂತ ಒಂದು ಹೇಳಿಕೆಯನ್ನ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿರುವಂತದ್ದು. ಇನ್ನು ವೀಕ್ಷಕರೇ, ನಿಮ್ಮ ಹತ್ತಿರ ರೇಷನ್ ಕಾರ್ಡ್ ಇದ್ರೆ ಒಟ್ಟು ಇವತ್ತು 2 ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಂದಿದೆ. ಮೊದಲಿಗೆ ಇನ್ ಮುಂದೆ ನಿಮಗೆ 3 ತಿಂಗಳದ್ದು ಪಡಿತರ ಒಟ್ಟಿಗೆ ಸಿಗುತ್ತೆ ಅಂತೆ. ಹೌದು, ಕೇಂದ್ರ ಸರ್ಕಾರ ಹೊಸ ಒಂದು ಘೋಷಣೆ ಇಲ್ಲಿ ಮಾಡಿರುವಂತದ್ದು. ಇನ್ನು ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಎಪಿಎಲ್ ಕಾರ್ಡ್ ಇದ್ದವರು ಕೂಡ ಈಗ ಮತ್ತೆ ಬಿಪಿಎಲ್ ಕಾರ್ಡ್ ವ್ಯಾಪ್ತಿಗೆ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಎದಕ್ಕಂದ್ರೆ ಈಗಾಗಲೇ ಕರ್ನಾಟಕ ಸರ್ಕಾರದಿಂದ ಒಂದು ಅಧಿಕೃತ ಮಾಹಿತಿ ಬಂದಿದೆ ವೀಕ್ಷಕರೇ. ಬಿಪಿಎಲ್ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡೋದಕ್ಕೆ ಈಗಾಗಲೇ ಪರಿಶೀಲನೆ ಮಾಡಲಾಗ್ತಾ ಇದೆ ಅಂತ ಆಹಾರ ಸಚಿವರು KH ಮುನಿಯಪ್ಪ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ. ಇದು ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇಲ್ಲಿ ನಾವು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತಾ ಇದ್ದೇವೆ, ನೋಡ್ತಿರ್ಬೋದು. ಬಿಪಿಎಲ್ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಏರಿಸಲು ಸರ್ಕಾರ ತೀರ್ಮಾನ ಮಾಡಲಿದೆ. ಇದರ ಬಗ್ಗೆ ಈಗಾಗಲೇ ಒಂದು ಏರಿಸುವ ವಿಚಾರ ಸರ್ಕಾರದ ಮುಂದೆ ಇದೆ. ಈಗ ಆದಾಯ ಮಿತಿ 1,20,000 ರೂಪಾಯಿ ಇದೆ. ಅದನ್ನ 3 ಲಕ್ಷ ರೂಪಾಯಿಗೆ ಹೆಚ್ಚಿಸುವ ಸಂಬಂಧ ಶೀಘ್ರದಲ್ಲೇ ಕ್ರಮ ತಗೋತೀವಿ ಅಂತ ಒಂದು ಬಂಪರ್ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ತುಂಬಾ ಜನರ ಬಿಪಿಎಲ್ ಕಾರ್ಡು ರದ್ದಾಗಿದೆ. 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ಬಿಪಿಎಲ್ ಕಾರ್ಡು ಕರ್ನಾಟಕ ಸರ್ಕಾರದಿಂದ ಎಪಿಎಲ್ ಕಾರ್ಡ್ ಮಾಡಲಾಗಿದೆ ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ. ಆದ್ರೆ ಇದನ್ನ ಈಗ ಚೇಂಜ್ ಮಾಡಲಾಗ್ತಾ ಇದೆ. ಇದನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದ್ದೆ ಆದಲ್ಲಿ ತುಂಬಾ ಕಾರ್ಡುಗಳು ಎಪಿಎಲ್ ಗೆ ಶಿಫ್ಟ್ ಆಗಿದ್ದು ಮತ್ತೆ ಬಿಪಿಎಲ್ ವ್ಯಾಪ್ತಿಗೆ ಬರಲಿದೆ ಅಂತ ಹೇಳ್ಬೋದು. ಹೀಗಾಗಿ ವೀಕ್ಷಕರೇ, ನೀವು ಕೂಡ ಬಿಪಿಎಲ್ ಕಾರ್ಡ್ ಪಡೆದುಕೊಂಡಿದ್ರೆ, ಈಗಾಗಲೇ ಬಿಪಿಎಲ್ ಕಾರ್ಡ್ ಹೊಂದಿದ್ರೆ ಮುಂದಿನ ಬರೋ ದಿನಗಳಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಸಿಗಲಿದೆ. ಹೀಗಾಗಿ ನಿಮ್ಮ ಕಾರ್ಡು ಸೇಫ್ ಆಗಲಿದೆ. ಈಗಾಗಲೇ ನಿಮ್ದು ಕಾರ್ಡು ರದ್ದಾಗಿದ್ರೆ ಮುಂದಿನ ಬರೋ ದಿನಗಳಲ್ಲಿ ಮತ್ತೆ ನಿಮಗೆ ವಾಪಸ್ ಬಿಪಿಎಲ್ ಕಾರ್ಡ್ ಸಿಗೋ ಸಾಧ್ಯತೆ ಕೂಡ ಇದೆ. ಇದಕ್ಕಂದ್ರೆ ಆಹಾರ ಸಚಿವರು ಈಗಾಗಲೇ ಅಧಿಕೃತವಾಗಿ ಒಂದು ಪೋಸ್ಟ್ ಮಾಡಿದ್ದಾರೆ. 1,20,000 ರೂಪಾಯಿ ಬದಲಾಗಿ 3 ಲಕ್ಷ ರೂಪಾಯಿ ಆದಾಯ ಲಿಮಿಟ್ ಅನ್ನ ಹೇರ್ತೀವಿ. 3 ಲಕ್ಷ ರೂಪಾಯಿ ಮೇಲೆ ಆದಾಯ ಇದ್ರೆ ಅವ್ರಿಗೆ ಎಪಿಎಲ್ ಕಾರ್ಡು, 3 ಲಕ್ಷ ರೂಪಾಯಿ ಒಳಗಿದ್ರೆ ಅವರಿಗೆ ಬಿಪಿಎಲ್ ಕಾರ್ಡು ಅಂತ ಹೇಳಲಾಗ್ತಾ ಇದೆ. ಇನ್ನು ವೀಕ್ಷಕರೇ, ಇಂದಿರಾ ಕಿಟ್ ವಿತರಣೆ ಕೂಡ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬಹುದು. ಇನ್ನು ಕೇಂದ್ರ ಸರ್ಕಾರವು ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದೆ. ಮುಂದಿನ ಬರೋ ಅಂದ್ರೆ ಏಪ್ರಿಲ್ ತಿಂಗಳಿನಿಂದ 3 ತಿಂಗಳ ಪಡಿತರ ಒಟ್ಟಿಗೆ ವಿತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಎದಕ್ಕಂದ್ರೆ ಬೇಸಿಗೆ ಕಾಲ ಪ್ರಾರಂಭವಾಗಿದೆ, ಜನರು ಸಾಲುಗಟ್ಟಲೆ ಕ್ಯೂ ನಿಲ್ಲೋದು ಬೇಡ ಅಂತ ಒಂದು ತೀರ್ಮಾನ ಮಾಡಲಾಗಿದೆ. ಇನ್ನು 2ನೇ ಕಾರಣ ಬಂದು ಸಾಲು ಹಬ್ಬಗಳು ಬರ್ತಾ ಇದ್ದಾವೆ. ಹಬ್ಬಗಳು ಬರ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು ಜನರು ಬರಬೇಕು, ನ್ಯಾಯಬೆಲೆ ಅಂಗಡಿ ಮುಂದೆ ಕ್ಯೂ ನಿಲ್ಬೇಕು, ಇದೆಲ್ಲ ಬೇಡವೇ ಬೇಡ. 3 ತಿಂಗಳದ್ದು ಅಂದ್ರೆ ಏಪ್ರಿಲ್, ಮೇ ಮತ್ತು ಜೂನ್ 3 ತಿಂಗಳದ್ದು ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ್ ಅನ್ನ ಯೋಜನೆಯಲ್ಲಿ ಕೊಡ್ತಾ ಇರೋ ಒಂದು ಆಹಾರ ಧಾನ್ಯಗಳನ್ನ 3 ತಿಂಗಳದ್ದು ಏಪ್ರಿಲ್ ತಿಂಗಳಲ್ಲಿ ಒಟ್ಟಿಗೆ ವಿತರಣೆ ಮಾಡಿ ಅಂತ ನ್ಯಾಯಬೆಲೆ ಅಂಗಡಿಗಳಿಗೆ ಸೂಚನೆ ಕೊಡಲಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಮತ್ತೊಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಇಂದಿರಾ ಕಿಟ್ ಕೂಡ ಕರ್ನಾಟಕ ಸರ್ಕಾರದಿಂದ ವಿತರಣೆ ಮಾಡ್ತಾ ಇದ್ದಾರೆ. ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಅದು ಕೂಡ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಈಗ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, ಬಿಪಿಎಲ್ or ಎಪಿಎಲ್, ಬೇಗನೆ ನಮಗೆ ನೀವು ಕಮೆಂಟ್ ಅಲ್ಲಿ ತಿಳಿಸಬಹುದು ವೀಕ್ಷಕರೇ. ಇದು ಜಾಗತಿಕ ಮಟ್ಟದಲ್ಲಿ ಯುದ್ಧದ ಪರಿಣಾಮ ಭಾರತಕ್ಕೆ ಭಾರಿ ಒಂದು ಯುದ್ಧದ ಬಿಸಿ ಕಾಡ್ತಾ ಇದೆ ಅಂತಾನೆ ಹೇಳ್ಬಹುದು. ಈಗಾಗಲೇ ನರೇಂದ್ರ ಮೋದಿಜಿ ಅವರು ಈ ಒಂದು ಯುದ್ಧವನ್ನ ಕೋವಿಡ್ಗೆ ಹೋಲಿಸಿದ್ದಾರೆ. ಅಂದ್ರೆ ವೀಕ್ಷಕರೇ, ಕೊರೋನಾ ಸಮಯದಲ್ಲಿ ಏನೆಲ್ಲ ನಮ್ಮ ಭಾರತಕ್ಕೆ ತೊಂದರೆ ಆಗಿದೆ ನಿಮಗೆಲ್ಲ ಗೊತ್ತೇ ಇದೆ. ಕೊರೋನಾ ಸಮಯದಲ್ಲಿ ಲಾಕ್ ಡೌನ್ ಆಯ್ತು, ಕೊರೋನಾ ಸಮಯದಲ್ಲಿ ಜನರಿಗೆ ತುಂಬಾನೇ ತೊಂದರೆ ಆಯ್ತು. ತುಂಬಾ ಜನರು, ವಲಸೆ ಕಾರ್ಮಿಕರಿಗಂತೂ ತುಂಬಾ ತೊಂದರೆ ಆಗಿತ್ತು. ಹೀಗಾಗಿ ಲಾಕ್ ಡೌನ್ ಪರಿಣಾಮ ಇದೆಲ್ಲ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಆದ್ರೆ ನರೇಂದ್ರ ಮೋದಿಜಿ ಅವರು ಮತ್ತೊಮ್ಮೆ ಕೋವಿಡ್ಗೆ ಮತ್ತೆ ಈ ಒಂದು ಯುದ್ಧಕ್ಕೆ ಭಾರತಕ್ಕೆ ಹೋಲಿಸಿದ್ದಾರಲ್ಲ, ಅದು ಎಲ್ಲರಿಗೂ ಕೂಡ ಶಾಕ್ ಕೊಟ್ಟಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರ 7 ತಂಡಗಳನ್ನ ರೆಡಿ ಮಾಡಿದೆ. ಅಂದ್ರೆ ಪೂರೈಕೆ ಸರಪಳಿ, ಕಚ್ಚಾ ತೈಲ ಪೂರೈಕೆ ಸರಪಳಿ ಆಗ್ತಾ ಇದೆ ಇಲ್ಲ ಅಂತ ಚೆಕ್ ಮಾಡಬೇಕು, ಪೆಟ್ರೋಲಿಯಂ ಮತ್ತು ಡೀಸೆಲ್ ಚೆಕ್ ಮಾಡಬೇಕು, ರಸಗೊಬ್ಬರ, ನೈಸರ್ಗಿಕ ಅನಿಲ, ಹಣದುಬ್ಬರಂತ ಸಮಸ್ಯೆಗಳಿಗೆ ಪರಿಹಾರ ಕೊಂಡುಕೊಳ್ಳಲು ಈಗಾಗಲೇ 7 ಒಂದು ತಂಡಗಳನ್ನ ನರೇಂದ್ರ ಮೋದಿ ಸರ್ಕಾರ ಈಗಾಗಲೇ ನಿರ್ವಹಣೆಗಾಗಿ ರೆಡಿ ಮಾಡ್ತಾ ಇದೆ ಅಂತ ಹೇಳಲಾಗಿದೆ. ಇನ್ನು ಸರ್ವಪಕ್ಷ ಸಭೆ ಕೂಡ ಕರೆದಿದ್ದಾರೆ ನರೇಂದ್ರ ಮೋದಿಜಿ ಅವರು ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗು ಕೂಡ ಹೊಸ ನಿಯಮ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಯಾವುದೇ ರೀತಿ ಹೊಸ ನಿಯಮ ಕೇಂದ್ರ ಸರ್ಕಾರ ಜಾರಿಗೆ ತಂದಿಲ್ಲ ಅಂತ ಸ್ಪಷ್ಟನೆ ಕೂಡ ಕೊಡಲಾಗಿದೆ. ವೀಕ್ಷಕರೇ, ನೀವು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಬೇಕಂದ್ರೆ ನಗರ ಪ್ರದೇಶಗಳಲ್ಲಿ 25 ದಿನದ ವೇಟಿಂಗ್ ಪೀರಿಯಡ್ ಇದೆ. ಅದೇ ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ವೇಟಿಂಗ್ ಪೀರಿಯಡ್ ಇದೆ ಅಂತ ಕೇಂದ್ರ ಸರ್ಕಾರ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ, ಪೆಟ್ರೋಲಿಯಂ ಕಂಪನಿಗಳು ಕೂಡ ಸ್ಪಷ್ಟನೆ ಕೊಟ್ಟಿವೆ. ಜನರು ಯಾರು ಕೂಡ ಗಾಬರಿ ಆಗ್ಬಾರ್ದು, ಪ್ಯಾನಿಕ್ ಆಗ್ಬಾರ್ದು ಅಂತಾನು ಕೂಡ ಒಂದು ಸಲಹೆಯನ್ನ ಕೊಡಲಾಗಿದೆ. ಎಲ್ಲರೂ ಕೂಡ ಆರಾಮಾಗಿರಿ, ಪೆಟ್ರೋಲ್ ಡೀಸೆಲ್ಗೂ ಏನು ಕೂಡ ತೊಂದರೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ. ಇನ್ನು
PNG ಗ್ಯಾಸ್ ಕನೆಕ್ಷನ್ ಇದ್ದವರು LPG ಗ್ಯಾಸ್ ಕನೆಕ್ಷನ್ ಹೊಂದುವಂತಿಲ್ಲ ಅಂತ ಈಗಾಗಲೇ ಒಂದು ಹೇಳಿಕೆಯನ್ನು ಕೂಡ ಕೊಡಲಾಗಿದೆ. ಇನ್ನು ನಿಮ್ಮ ಮನೆಗೂ ಕೂಡ PNG ಸಂಪರ್ಕ ಬರ್ತಾ ಇದ್ರೆ ಅದನ್ನ ಬೇಗನೆ ಮಾಡಿಸಿಕೊಳ್ಳಿ. ಇಲ್ಲ ಅಂದ್ರೆ ಯಾರೆಲ್ಲ ಮನೆಗೆ PNG ಸಂಪರ್ಕ ಇದ್ರೂ ಕೂಡ ತಗೊಂಡಿಲ್ಲ ನೋಡಿ, ಅವರಿಗೆ 3 ತಿಂಗಳ ನಂತರ LPG ಸಿಲಿಂಡರ್ ವಿತರಣೆ ಬಂದ್ ಆಗ್ಬಹುದು ಅಂತಾನು ಕೂಡ ಹೇಳಲಾಗ್ತಾ ಇದೆ. ವೀಕ್ಷಕರೇ, ನಿಮಗೆ ಒಂದು ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ, ಯಾರೆಲ್ಲ ಪೈಪ್ಡ್ ಲೈನ್ ನ್ಯಾಚುರಲ್ ಗ್ಯಾಸ್ ಅನ್ನ ಹೊಂದಿರ್ತಾರೆ ನೋಡಿ, ಸೌಲಭ್ಯ ಹೊಂದಿರೋ ಗ್ರಾಹಕರು ಕಡ್ಡಾಯವಾಗಿ ಅದಕ್ಕೆ ಬದಲಾಗಬೇಕು. ಕೆಲವೊಂದು ಏರಿಯಾಗಳಲ್ಲಿ ಕಡ್ಡಾಯವಾಗಿ LPG ಸಿಲಿಂಡರ್ ಬದಲಾಗಿ ಒಂದು PNG ಕನೆಕ್ಷನ್ ಅಂದ್ರೆ ಪೈಪ್ ಲೈನ್ ಮೂಲಕ ಗ್ಯಾಸ್ ಕನೆಕ್ಷನ್ ಕೊಟ್ಟಿದ್ದಾರೆ. ಆದ್ರೂ ಕೂಡ ತುಂಬಾ ಜನರು ನಮಗೆ ಬೇಡ, ನಾವು ಗ್ಯಾಸ್ ಸಿಲಿಂಡರ್ ಯೂಸ್ ಮಾಡ್ತೀವಿ, ಇನ್ ಮುಂದೆ ಆತರ ಇರಲ್ಲ. ನಿಮ್ಮ ಮನೆಗೆ, ನಿಮ್ಮ ಮನೆ ಹತ್ತಿರ PNG ಗ್ಯಾಸ್ ಕನೆಕ್ಷನ್ ಇದ್ರೆ ಅದು ನೀವು ತಗೋಬೇಕು, ಇಲ್ಲ ಅಂತ ಹೇಳುವಂತಿಲ್ಲ, ನೀವು ಅದನ್ನ ಕಡೆಗಳಿಸುವಂತಿಲ್ಲ. ಅಂದ್ರೆ PNG ಕನೆಕ್ಷನ್ ಇದ್ದವರು LPG ಸಿಲಿಂಡರ್ ತಗೊಳ್ಳುವಂತಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. 3 ತಿಂಗಳ ಒಳಗೆ ಪೈಪ್ ಲೈನ್ ಗ್ಯಾಸ್ಗೆ ಬದಲಾಗಬೇಕು ಅಂತ ಹೇಳಲಾಗ್ತಾ ಇದೆ ಅಂತ ವೀಕ್ಷಕರೇ. ಇನ್ನು ಬನ್ನಿ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಬಗ್ಗೆನೂ ಕೂಡ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ಕಳೆದ 2 ದಿನ ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಸೂಪರ್ ಚಾನ್ಸ್ ಇತ್ತು. ಆದ್ರೆ ಇವತ್ತು ಆ ಒಂದು ಚಾನ್ಸ್ ಕೈಯಿಂದ ಹೋಗಿದೆ. ಎದಕ್ಕಂದ್ರೆ ಒಂದೇ ದಿನ ಮತ್ತೆ 3,760 ರೂಪಾಯಿ ಬೆಲೆಯಲ್ಲಿ ಏರಿಕೆ ಆಗಿರುವಂತದ್ದು. ವೀಕ್ಷಕರೇ, ಬಂಗಾರ ಬೆಳ್ಳಿ ಯಾವಾಗ ಇಳಿಕೆ ಆಯ್ತು ನೋಡಿ, ಜನರು ಥಾಬುಡ್ ತುಬಡ್ ಅಂತ ಖರೀದಿ ಮಾಡೋದಕ್ಕೆ ಶುರು ಮಾಡಿದ್ರು. ಬಂಗಾರದಲ್ಲಿ ಬೈಯಿಂಗ್ ಪವರ್ ಜಾಸ್ತಿ ಬಂತು, ಹೀಗಾಗಿ ಬಂಗಾರದ ಡಿಮ್ಯಾಂಡ್ ಮತ್ತೆ ಜಾಸ್ತಿ ಆಗಿದೆ. ಯಾವಾಗ ಬೆಲೆ ಬೀಳುತ್ತೆ ಅವಾಗ ಮತ್ತೆ ಬೆಲೆ ಏರಿಕೆ ಆಗ್ತಾ ಇದೆ. ಆದ್ರೂ ಕೂಡ ತಜ್ಞರು ಮುಂದಿನ ಬರೋ ದಿನಗಳಲ್ಲಿ ಬಂಗಾರ ಇಳಿಕೆ ಆಗ್ಬಹುದು ಅಂತ ಲೆಕ್ಕಾಚಾರ ಮಾಡಿದ್ರು. ಅದು ಕೂಡ ಈ ಬಾರಿ ಉಲ್ಟಾ ಆಗಿದೆ ವೀಕ್ಷಕರೇ. ಯುದ್ಧ ನಡೆದಾಗ ಬಂಗಾರ ಏರಿಕೆ ಆಗುತ್ತೆ ಅಂತ ಹೇಳಿದ್ರು, ಇಳಿಕೆ ಆಯ್ತು. ಈಗ ಇಳಿಕೆ ಆಗುತ್ತೆ ಅಂತ ಹೇಳಿದ್ರೆ ಏರಿಕೆ ಆಯ್ತು. ಬಂಗಾರದ ಆಟ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ವೀಕ್ಷಕರೇ. ಈಗ ಮತ್ತೆ 1,42,000 ರೂಪಾಯಿ ಇದ್ದದ್ದು ಬಂಗಾರ 1,46,000 ರೂಪಾಯಿ ಆಗಿದೆ. ಇದು ಬಂಗಾರ ಬೆಳ್ಳಿ ಖರೀದಿ ಮಾಡೋರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದೇ ಬೆಳ್ಳಿ ಕೂಡ ಒಂದೇ ದಿನ 15,000 ರೂಪಾಯಿ ಕೆಜಿ ಮೇಲೆ ಏರಿಕೆ ಆಗೋದ್ರ ಮೂಲಕ ಮತ್ತೆ ಈಗ 2,50,000 ರೂಪಾಯಿಗೆ ಬಂದು ನಿಂತಿದೆ. ಅಂದ್ರೆ ವೀಕ್ಷಕರೇ, 2 ಲಕ್ಷ ರೂಪಾಯಿವರೆಗೂ ಬಂದಿತ್ತು ಬೆಳ್ಳಿ MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ. ಆದ್ರೆ ಈಗ ಮತ್ತೆ 2,40,000 2,45,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಬೆಳ್ಳಿ ಬೆಲೆ, ಬಂಗಾರ ಬೆಲೆ ಮತ್ತೆ ಏರಿಕೆ ಕಾಣ್ತಾ ಇದ್ದು ಒಂದು ಕಡೆಗೆ ಶಾಕಿಂಗ್ ಸುದ್ದಿ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.